ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಆರೋಗ್ಯ ಸಂಜೀವಿನಿ ಚಾನೆಲ್. ವೀಕ್ಷಕರೇ, ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಆಲ್ ಅಂತ ಒತ್ತಿ. ವೀಕ್ಷಕರೇ, ಇವತ್ತು ಸಿಂಪಲ್ ಟಿಪ್ಸ್. ನಿಮ್ಮ ಚರ್ಮವನ್ನು ಹಾಳಾಗಲು ನೀವು ಮಾಡುವ ತಪ್ಪುಗಳು, ಇದರ ಬಗ್ಗೆ ತಿಳಿಸ್ತೀನಿ ಇವತ್ತು. ಬನ್ನಿ ವೀಕ್ಷಕರೇ, ನೋಡೋಣ ನೀವು ಮಾಡುವ ತಪ್ಪುಗಳು ಏನು. ಮಲಗುವ ಸ್ಥಾನ. ಮಗ್ಗುಲಲ್ಲಿ ಮಲಗುವ ಅಭ್ಯಾಸವಿದ್ದರೆ ಹಿಂದೆ ಬಿಟ್ಟು ಬಿಡಿ. ಇದು ಮುಖದ ನೆರಿಗೆಗೆ ಹಾಗೂ ಸೋಂಕುಗಳಿಗೆ ಕಾರಣವಾಗುತ್ತವೆ. ಅತಿಯಾದ ಸ್ವಿಮ್ಮಿಂಗ್ ಮಾಡುವುದರಿಂದ ಈಜಿದ ನಂತರವೂ ನೀವು ಸ್ನಾನ ಮಾಡಿದರೂ ಸಹ ಕೊಳದ ನೀರಿನಲ್ಲಿ ಕೊರಿಯನ್ ಇನ್ನೂ ಅಂಟಿಕೊಳ್ಳಬಹುದು ಮತ್ತು ನಿಮ್ಮ ಚರ್ಮದ ಗ್ರಂಥಗಳನ್ನು ಮುಚ್ಚು ಹಾಕುತ್ತದೆ. ಬಿಸಿ ನೀರಿನ ಸ್ನಾನ. ಬಿಸಿ ನೀರಿನ ಸ್ನಾನ ಮಾಡುವುದರಿಂದ ನಿಮ್ಮ ಚರ್ಮವನ್ನು ಒಣಗಿಸುತ್ತದೆ ಮತ್ತು ಅಗತ್ಯವಾದ ತೇವಾಂಶವನ್ನು ಕಡಿಮೆ ಮಾಡುತ್ತದೆ. ಲೈಟ್ ಆಗಿ ಬಿಸಿ ನೀರನ್ನು ಸ್ನಾನ ಮಾಡಿ. ಅತಿಯಾದ ಸೋಡಿಯಂ ಸೇವನೆ. ಸ್ನೇಹಿತರೆ, ಸೋಡಿಯಂ ನಮ್ಮ ದೇಹಕ್ಕೆ ಅಗತ್ಯವಾದ ಅಂಶವಾದರೂ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ತೇವಾಂಶವನ್ನು ಹೀರಿಕೊಳ್ಳುತ್ತದೆ. ಇದು ನಿಮ್ಮ ಚರ್ಮವನ್ನು ಮಸುಕಾಗಿ ಮತ್ತು ಒಣಗಲು ಬಿಡಬಹುದು. ಆದ್ದರಿಂದ ಸೋಡಿಯಂ ಅತಿಯಾದ ಸೇವನೆ ಒಳ್ಳೆಯದಲ್ಲ. ಸಕ್ಕರೆ ಸೇವನೆ. ಸಕ್ಕರೆ ಅತಿಯಾದ ಸೇವನೆಯು ನಿಮ್ಮ ಚರ್ಮದ ಕಲಜನ್ ಮಟ್ಟವನ್ನು ಹೀಟ್ ಮಾಡುತ್ತದೆ ಮತ್ತು ಅದನ್ನು ಕುಗ್ಗುವಂತೆ ಮಾಡುತ್ತದೆ. ಸ್ನೇಹಿತರೆ, ಸಕ್ಕರೆ ಮಿತಿಯಾಗಿ ಸೇವಿಸಿ. ಧರಿಸುವುದು. ವೀಕ್ಷಕರೇ, ಕನ್ನಡಕವನ್ನು ಧರಿಸುವುದರಿಂದ ನಿಮ್ಮ ಕಣ್ಣುಗಳು ಕುಗ್ಗುತ್ತವೆ ಹಾಗೂ ಅವುಗಳ ಸುತ್ತಲೂ ಸೂಕ್ಷ್ಮ ರೇಖೆಗಳನ್ನು ರಚಿಸುತ್ತದೆ. ಒಣಗಿದ ಬಟ್ಟೆ. ವೀಕ್ಷಕರೇ, ಒಣಗಿದ ಬಟ್ಟೆಯನ್ನು ಪ್ಲಾಸ್ಟಿಕ್ ಕವರಿನಲ್ಲಿ ಇಡಬೇಡಿ. ಇದು ಚರ್ಮಕ್ಕೆ ಹಾನಿಕಾರ. ರಾಸಾಯನಿಕಗಳನ್ನು ಹೀರಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಎಚ್ಚರ ವೀಕ್ಷಕರೇ. ಟ್ವಿಜ್ ಮಾಡುವುದು. ವೀಕ್ಷಕರೇ, ಹುಬ್ಬುಗಳನ್ನು ಆಗಾಗ ಟ್ವಿಜ್ ಮಾಡುವುದರಿಂದ ಇದು ನಿಮ್ಮ ಚರ್ಮವನ್ನು ಹಾನಿಗೊಳಿಸುತ್ತದೆ, ಕೂದಲಿನ ಬೆಳವಣಿಗೆಯನ್ನು ತಡೆಯುತ್ತದೆ ಮತ್ತು ನಿಮ್ಮ ಹುಬ್ಬುಗಳನ್ನು ತುಂಬಾ ತೆಳುವಾಗಿ ಮಾಡುತ್ತದೆ. ವೀಕ್ಷಕರೇ, ಜಾಸ್ತಿ ಹುಬ್ಬುಗಳನ್ನು ಟ್ವಿಜ್ ಮಾಡಿಸಬೇಡಿ. ಇಂಥ ಸಿಂಪಲ್ ಟಿಪ್ಸ್ ಬೇಕು ಅಂದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.